ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡ್ಯುಲೋ ಕೆ ಕೌಂಟರ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಈ ಥರ ಇಂಜಿನಿಯರಿಂಗ್ ಕಂಟೆಂಟನ್ನು ನಾವು ಕಷ್ಟಪಟ್ಟು ಕೊಡ್ತಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ DFA, ಸೊ ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ ನೋಡೋಣ. ಕನ್ಸ್ಟ್ರಕ್ಟ್ ದ DFA ಟು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಈವನ್ ನಂಬರ್ ಆಫ್ ಏಸ್ ಯೂಸಿಂಗ್ ಮಾಡ್ಯುಲೋ ಕೆ ಕೌಂಟರ್. ಹೇಗೆ ಮಾಡೋದು? ಸೊ ಟೋಟಲ್ 5 ಸ್ಟೆಪ್ಸ್. ಎಷ್ಟು ಸ್ಟೆಪ್ಸು? 5 ಸ್ಟೆಪ್ಸ್. ಈ 5 ಸ್ಟೆಪ್ಸ್ನ ಮಾಡಿದ್ರೆ ಎಕ್ಸಾಮಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಹೇಗೆ ಮಾಡೋದು? ಮೊದಲನೇ ಸ್ಟೆಪ್ 1. ಸ್ಟೆಪ್ 1 ಏನು ಅಂದರೆ ಐಡೆಂಟಿಫೈ ದ ನಂಬರ್ ಆಫ್ ಸ್ಟೇಟ್ಸ್. ಐಡೆಂಟಿಫೈ ದ ನಂಬರ್ ಆಫ್ ಸ್ಟೇಟ್ಸ್. ಹೇಗೆ ಐಡೆಂಟಿಫೈ ಮಾಡೋದು? ನಮಗೆ ಕೊಟ್ಟಿರೋದೇನು ಅಂದರೆ ಈವನ್ ನಂಬರ್ ಆಫ್ ಏಸ್. ಒಂದು ಈವನ್ ನಂಬರ್ ಆಫ್ ಏಸ್ ಇರ್ಬೋದು ಸ್ಟ್ರಿಂಗಲ್ಲಿ, ಅಥವಾ ಈವನ್ ಆಡ್ ನಂಬರ್ ಆಫ್ ಏಸ್ ಇರ್ಬೋದು. ಎರಡೇ ನಮಗೆ ಸಿನಾರಿಯೋಸ್ ಇಲ್ಲಿ ಬರೋದು. ಏನ ನೋಡ್ತಾ ಹೋದಾಗ ಒಂದು ಆಡ್ ನಂಬರ್ ಆಫ್ ಏಸ್ ಇರ್ಬೋದು ನಮಗೆ ಕೊಟ್ಟಿರುವಂಥ ಸ್ಟ್ರಿಂಗಲ್ಲಿ, ಅಥವಾ ಕೊಟ್ಟಿರುವಂಥ ಸ್ಟ್ರಿಂಗಲ್ಲಿ ಈವನ್ ನಂಬರ್ ಆಫ್ ಏಸ್ ಇರ್ಬೋದು. ಸೊ ನಮಗೆ 2 ಕೇಸ್ ಆಯಿತು. ಕೇಸ್ 0, ಕೇಸ್ 1 ಅಂತ ತಗೊಳ್ಳೋಣ. ಕೇಸ್ 0 ಅಂದ್ರೆ ಏನು? ಈವನ್ ನಂಬರ್ ಆಫ್ ಝೀರೋಸ್. ನೆಕ್ಸ್ಟ್ ಇದು ಕೇಸ್ 1 ಅಂದರೆ ಆಡ್ ನಂಬರ್ ಆಫ್ ಏಸ್, ಝೀರೋಸ್ ಅಂತ ಇದ್ದೀನಿ, ಎಸ್. ಸೊ ಇದನ್ನು ಹೇಗೆ ಮಾಡೋದು? ಈವನ್ ನಂಬರ್ ಆಫ್ ಏಸ್ ಇದೆಯಲ್ಲ, ಅದನ್ನು ನಾವು ಅಂತ ತಗೊಳ್ಳೋಣ. ನೆಕ್ಸ್ಟ್ ಆಡ್ ನಂಬರ್ ಆಫ್ ಏಸ್ನ ಆಡ್ ಅಂತ ತಗೊಳ್ಳೋಣ. ಸೊ ನಮಗಿವಾಗ ಅರ್ಥ ಆಯಿತು. ಸೊ ಎರಡನೇ ಸ್ಟೆಪ್ನ ಮಾಡೋಣ. ಸೊ ಸ್ಟೆಪ್ ಟು ಏನು ಅಂದರೆ ಐಡೆಂಟಿಫೈ ಸ್ಟಾರ್ಟ್ ಆ್ಯಂಡ್ ಫೈನಲ್ ಸ್ಟೇಟ್. ಎರಡನೇ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಮತ್ತು ಫೈನಲ್ ಸ್ಟೇಟ್ನ ನಾವು ನೋಡ್ತಾ ಹೋಗಬೇಕು. ಸೊ ಅದನ್ನು ಹೇಗೆ ನೋಡೋದು ಅಂತ ಅಂದರೆ, ಮೊದಲಿಗೆ ಫೈನಲ್ ಸ್ಟೇಟ್. ನಮಗೆ ಕೊನೆಯಲ್ಲಿ ಆನ್ಸರ್ ಏನು ಬೇಕಾಗಿರೋದು? ನಮಗೆ ಈವನ್ ನಂಬರ್ ಆಫ್ ಏಸ್ ಬೇಕು. ಅಂದರೆ ಸ್ಟಾರ್ಟಿಂಗಲ್ಲೇ ಅದು ಬಂದ್ರೂ ನಮಗೆ ಓಕೆ, ಫೈನಲಲ್ಲಿ ಬಂದ್ರೂ ಓಕೆ. ಸೊ ಸ್ಟಾರ್ಟ್ ಸ್ಟೇಟ್ ಮತ್ತು ಫೈನಲ್ ಸ್ಟೇಟ್ ಎರಡೂ ಕೂಡ ಈವನ್ ನಂಬರ್ ಆಫ್ ಏಸ್ ಬಂದರೆ ನಮಗೆ ಸಾಕು. ಸೊ ಲ್ಯಾಂಗ್ವೇಜ್ ಹೆಂಗೆ ಬರೀತೀರಾ? ಎ ಈವನ್ ನಂಬರ್ ಆಫ್ ಏಸ್ ಎ ಈ ಥರ ನಮಗೆ ಬರ್ತಾ ಹೋಗಬೇಕು. ಸೊ ಸ್ಟೆಪ್ 3 ಡಿಸೈನ್ ಹೇಗೆ ಮಾಡೋದು ಅಂದರೆ ಡೋ ಇಂಟು ಎ ಅಂದ್ರೇನು? ಈವನ್ ನಂಬರ್ ಆಫ್ ಝೀರೋಸ್. ಎ ಇದ್ದರೆ ಏನು ಮಾಡಬೇಕು? ಸೊ ಈವನ್ ನಂಬರ್ ಆಫ್ ಏಸ್ ಇದೆ ಅಂದರೆ ನಾವೇನು ಮಾಡಬೇಕು? 1 0ನ ಆ್ಯಡ್ ಮಾಡಬೇಕು. ಆಡ್ ನಂಬರ್ಸ್ ಆಗೋಕ್ಕೆ ನಾವೇನು ಮಾಡಬೇಕು? ಆಡ್ ನಂಬರ್ ಆಗಬೇಕು ಅಂದರೆ, ಆಡ್ ನಂಬರ್ ಆಫ್ ಏಸ್ ಆಗಬೇಕು ಅಂದರೆ ಒಂದು ಆಡ್ ನಂಬರ್ನ ಆ್ಯಡ್ ಮಾಡಬೇಕು, ಒಂದು ಆಡ್ ಎನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆಡ್ ನಂಬರ್ ಆಫ್ ಏಸ್ ಇದೆ ಅಂದರೆ ಈವನ್ ನಂಬರ್ ಆಗೋದಕ್ಕೆ ನಾವೇನು ಮಾಡಬೇಕು? ಒಂದು ಎನ ಆ್ಯಡ್ ಮಾಡಬೇಕು. ಈವನ್ ನಂಬರ್ ಆಫ್ ಏಸ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಒಂದು ಎನ ಆ್ಯಡ್ ಮಾಡಿದ್ರೆ ಆಡ್ ಆಯಿತು. ಆಡ್ ನಂಬರ್ ಆಫ್ ಏಸ್ ಇದೆ ಅಂದ್ಕೊಳ್ಳಿ, ಅದಕ್ಕೊಂದು ಎನ ಆ್ಯಡ್ ಮಾಡಿದ್ರೆ ಈವನ್ ನಂಬರ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ 4 ಏನಂದರೆ M = Q, ಸಮೇಷನ್ ಡೋ Q0 E. ಈ ಫಾರ್ಮುಲಾ ಯಾವುದ್ರದ್ದೇ? ಈ ಟಪಲ್ಸ್ ಯಾವುವು ಅಂದರೆ ಈ 5 ಟಪಲ್ಸ್ನ ಯೂಸ್ ಮಾಡಿಕೊಂಡು ನಾವು DFAನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ Q ಏನು ಅಂದರೆ Q ವ್ಯಾಲ್ಯೂಸ್ ನಮಗೆ ಏನಂತ ಅಂತ ಇರೋದು? E ಅಂದರೆ ಈವನ್ ಅಥವಾ ಆಡ್, ಈವನ್ ಮತ್ತು ಆಡ್ ಅಷ್ಟೇ. ನೆಕ್ಸ್ಟ್ ಸಮೇಷನ್ ಅಂದರೆ ಇನ್ಪುಟ್ ಸ್ಟ್ರಿಂಗ್ ಯಾವ್ದು ನಾವು ಯೂಸ್ ಮಾಡ್ತಾ ಇರೋದು? ಇನ್ಪುಟ್ ಸ್ಟ್ರಿಂಗ್ ನಮಗೆ ಬೇಕಾಗಿರೋದು ಈವನ್ ನಂಬರ್ ಆಫ್ ಏಸ್ ಅಂದರೆ ಇನ್ಪುಟ್ ಸ್ಟ್ರಿಂಗ್ ಎ ಮಾತ್ರ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಬಿನ ಯೂಸ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಸ್ಟೆಪ್ 5 DFAನ ಕನ್ಸ್ಟ್ರಕ್ಟ್ ಮಾಡಬೇಕು. ಹೇಗೆ? ಈವನ್ ನಂಬರ್ ಆಫ್ ಏಸ್ ಬಂದರೆ ನಮಗೆ ಅಲ್ಲೇ ಸ್ಟಾಪ್ ಆಗಲಿ. ಈವನ್ ನಂಬರ್ ಆಫ್ ಏಸ್ ಬಂತು ಅಂದರೆ ನಮಗೆ ಅಲ್ಲೇ ಸ್ಟಾಪ್ ಆಯಿತು. ಏನಾದರೂ ಈವನ್ ನಂಬರ್ ಆಫ್ ಏಸ್ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಆಡ್ ನಂಬರ್ ಆಫ್ ಏಸ್ ಬಂತು ಅಂದ್ಕೊಳ್ಳಿ, ಅದಕ್ಕೊಂದು ಇಲ್ಲಿ ಆಡ್ ನಂಬರ್ ಆಫ್ ಏಸ್, ಇದು ಈವನ್ ನಂಬರ್ ಆಫ್ ಏಸ್ ಅಂತ ಅಂದ್ಕೊಳ್ಳಿ. ಸೊ ಈವನ್ ನಂಬರ್ ಆಫ್ ಏಸಿಂದ ಆಡ್ ನಂಬರ್ ಆಫ್ ಏಸ್ನ ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡಬೇಕು? ಒಂದು ಎನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆಡ್ ನಂಬರ್ ಆಫ್ ಏಸ್ ಇದ್ದರೆ ಅದನ್ನು ಈವನ್ ನಂಬರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದು ಎನ ಆ್ಯಡ್ ಮಾಡಬೇಕು. ಇದು ಈವನ್ ನಂಬರ್ ಆಫ್ ಏಸ್ನ ಕಂಡುಹಿಡಿಯೋದಕ್ಕೆ
ಯೂಸ್ ಮಾಡೋವಂಥ DFA. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದು ಸಿಂಪಲ್ ಈಸಿ ಪ್ರಾಬ್ಲಮ್ ಆಯಿತು. ಇನ್ನೊಂದು ಪ್ರಾಬ್ಲಮ್ನು ಕೂಡ ನಾವು ಸಾಲ್ವ್ ಮಾಡೋಣ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.